ಚಿತ್ತವು ನಿತ್ಯವೂ ಮಾಡುವೆ, ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಈ ಸೇವೆಗೆ ತೆರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ, ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಹಿಂಸೆ ನೋವು ಸಂಕಟ ನಿಂದೇನೇ ಬಂದರು, ಜೀವನ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರು, ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಎಲ್ಲರ ಕೈಲೆತ್ತ ಮೇಲೆ ಆಕಾಶದ ಕಡೆಗೆ. ನಿನ್ನ ಪ್ರೀತಿಸುವೆ, ಎಲ್ಲ ಹೇಳ್ಬೇಕು ಇವಾಗ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ಮೊದಲು ಸಾರಿ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ವಿಗಡ ಮನಸ್ಸಿಗೆ ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಬೆಳೆದಾಗಿ ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಈ ಸಂದರ್ಭ ನಾವೆಲ್ಲರೂ ಮೌನವಾಗಿರೋಣ. ನಿಮ್ಮೆಲ್ಲರಿಗೋಸ್ಕರ ನಾನು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೀನಿ. ಉನ್ನತನೇ ಸರ್ವಶಕ್ತಿಮಂತನಾದಂತ ದೇವರೇ, ಸರ್ವೋನ್ನತನಾದಂತ ದೇವರೇ, ವಾಕ್ಯದ ಮುಖಾಂತರ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ವಾಕ್ಯವನ್ನು ಕೇಳುವಂತ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡಿ. ಅಲ್ಪನ ಅಯೋಗ್ಯನು ಮಣ್ಣದೊಳಗೆ ಸಮಾನರಾಗಿದ್ದ ನನ್ನನ್ನು ಗುರುತಿಸಿ ಕೇವಲ ನಿನ್ನ ಕೃಪೆಯ ಅಡಿಯಲ್ಲಿ ಮಾತ್ರ ನಿಲ್ಲಿಸಿ ಉಪಯೋಗಿಸಿಕೊಳ್ಳುವಂತ ದೇವರೇ ನಿಮಗೆ ಸ್ತೋತ್ರ. ನಾನು ತೆಗೆಸಿಕೊಳ್ಳುತ್ತೇನೆಯ್ಯ. ಆತ್ಮಿಕ ತಂದೆಯಾಗಿರುವಂತ ದೇವಸೆ ಪಾಸ್ಟರ್ ಪೀಟರ್ ಅಯ್ಯನವ್ರನ್ನ ಆಶೀರ್ವಾದ ಮಾಡಿ, ಅಮ್ಮನವ್ರನ್ನ ಆಶೀರ್ವಾದ ಮಾಡಿ. ಅಯ್ಯ, ಎಷ್ಟು ಪ್ರಯಾಸದಿಂದ ಸೇವೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರುವಂತ ಜನರನ್ನ ಬಲಪಡಿಸ್ತಾ ಇದ್ದಾರೆ, ಕುಟುಂಬವನ್ನು ಕಟ್ತಾ ಇದ್ದಾರೆ, ಸಭೆಯನ್ನು ಕಟ್ತಾ ಇದ್ದಾರೆ, ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ಪರಿಶುದ್ಧಾತ್ಮನಾದಂತ ದೇವರೇ, ಈ ಕ್ಷಣದಲ್ಲಿ ಬಲವಾದ ಅಭಿಷೇಕ ಐನವರ ಕುಟುಂಬದ ಮೇಲೆ ಇರುವವರೆಗೂ ದೇವರೇ, ಅವರು ಸೇವೆಯಲ್ಲಿ ಹಾಕಿಕೊಂಡಿರುವಂತ ಎಲ್ಲ ಯೋಜನೆಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೆರವೇರಲು ತಂದೆಯಾದ ದೇವರೇ, ಸಹಾಯ ಮಾಡಿದ್ದೇವೆ. ಮಕ್ಕಳನ್ನ ಯೇಸುವಿನ ಹೆಸರಿನಲ್ಲಿ ಅವರನ್ನು ಆಶೀರ್ವಾದ ಮಾಡಿದ್ದೇವೆ. ಅವ್ರ ಭವಿಷ್ಯತನ್ನು ಆಶೀರ್ವಾದ ಮಾಡಿದ್ದೇವೆ. ಸಾಮುವೇಲನ ಮುಂದಿನ ದಿನಮಾನಗಳಲ್ಲಿ ನಿನ್ನ ಬಲವಾದ ಒಬ್ಬ ಪ್ರವಾದಿಯನ್ನಾಗಿ ಉಪಯೋಗ ಮಾಡಿಕೊಳ್ಳುವಂತ ದೇವರೇ, ನಿಮಗೆ ಸ್ತೋತ್ರವಾಗಲಿ ದೇವರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದೇ ಯಾರ್ಯಾರು ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಯಾರ್ಯಾರು ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಅವರೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ಮದುವೆಗೆ ಬೇಕಾಗಿರುವಂತ ಎಲ್ಲ ಸಕಲ ಸಿದ್ಧತೆಯನ್ನ ಪರಲೋಕದಲ್ಲಿ ಒಂದು ದೇವರು ನೀನು ನೆರವೇರಿಸಬೇಕು. ಸಹಾಯ ಮಾಡು ದೇವ, ಸರ್ವಶಕ್ತಿಮಂತನಾದ ದೇವರೇ ಸಹಾಯ ಮಾಡಿದೆ. ಅದು ಯಾರು ಜಾಬಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಅವೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರು ನೀನೇ ಸಹಾಯ ಮಾಡುತ್ತೇವೆ. ಯಾರು ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು, ಅವರೆಲ್ಲ ಯೇಸು ಕ್ರಿಸ್ತನ ಹೆಸರಲ್ಲಿ ದೇವರೇ ನೀನೇ ಒದಗಿಸಬೇಕೆಂಬುದನ್ನು ಪ್ರಾರ್ಥನೆ ಮಾಡ್ತಾ ಇದ್ರು ದೇವರೇ. ಯಾರು ಮನೆಗಳ ಮೇಲೆ ಸಾಲ ತೆಗೆದುಕೊಂಡು ಸಾಲ ತೀರ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಆ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಈಗಲೇ ನೆರವೇರುವುದೇವರೇ. ಆ ಸಾಲ ಯೇಸುವಿನ ಹೆಸರಲ್ಲಿ ಎಲ್ಲವೂ ನೀಡುವುದೇವರೇ. ಹಾಲೆಲೂಯಾ. ಯಾರು ತಂದೆ ತಾಯಿಗಳು ದೇವರೇ ತಮ್ಮ ಮಕ್ಕಳಿಗೋಸ್ಕರ ಬಾಧೆ ಪಡ್ತಾ ಇದ್ರು, ಅಲ್ಲಿ ನನ್ನ ಮಗ
ಹೆಸರು ನೀನು ಅವ್ರಿಗೆ ಬಿಡುಗಡೆ ಮಾಡು. ಅವರೆಲ್ಲರಿಗೆ ದಿವಸ ನೀನು ಆಶೀರ್ವಾದ ಮಾಡು. ಅವ್ರಿಗೆ ನೀನು ಉತ್ತರ ಕೊಡುವ ಸಭಾ ಸ್ತೋತ್ರಗಳು ದೇವರೇ. ಅಯ್ಯ ನಿಮಗೆ ಸ್ತೋತ್ರ. ಯಾರು ಓದ್ತಾ ಇದ್ದಾರೆ ದೇವರೇ, ಅವ್ರು ಓದುವಂತವ್ರಿಗೆ ಆಶೀರ್ವಾದ ಮಾಡು. ಅವ್ರ ಜೀವಿತದಲ್ಲಿ ಅವ್ರ ಮುಂದಿನ ಭವಿಷ್ಯತ್ತುಗಳಲ್ಲಿ ದೇವ ನೀನು ವಾಗ್ದಾನ ಮಾಡುವ ಹಾಗೆ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂತ ದೇವರೇ ನಿಮಗೆ ಸ್ತೋತ್ರಗಳು ದೇವ. ಅಯ್ಯ ಇದುವರೆಗೂ ವಾಕ್ಯದ ಮಾತನಾಡೋದಕ್ಕಾಗಿ ಸ್ತೋತ್ರ. ಇನ್ನು ಯಾರು ತಮ್ಮ ಮನಸ್ಸಿನಲ್ಲಿ ಏನೇನು ಪ್ರಾರ್ಥನೆ ಇಟ್ಟುಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸೇವಕರಿಗೆ ಹಂಚಿಕೊಳ್ತಾ ಇದ್ದಾರೆ, ಆ ಪ್ರಾರ್ಥನೆಯನ್ನು ಆಶೀರ್ವಾದ ಮಾಡಿ. ಇವತ್ತು ಯಾರು ದಿವಸ ಆಕ್ಸಿಡೆಂಟ್ಗಳಿಗೆ ಅನಾಹುತ ಆಗಿ ಇವತ್ತು ದಿವಸ ಬೆಡ್ಡಿನ ಮದುಕೊಂಡಿರುವ ನರಳಾಗ್ತಾ ಇದ್ದಾರೆ, ಅವರೆಲ್ಲರನ್ನ ಯೇಸುವಿನ ರಕ್ತದಲ್ಲಿ ನೀರು ಮುಟ್ಟಿ ಮುದ್ರಿಸಿ ಮರೆಮಾಚಿ ನೀನು ಒಂದು ಸೌಖ್ಯವನ್ನು ಅನುಗ್ರಹಿಸಿದವರೇ ಸಹಾಯ ಮಾಡುತ್ತೇವ. ಸಮಸ್ತ ಮಹಿಮಾಗಣದ ಪ್ರಭಾವವನ್ನು ಒಬ್ಬರಿಗೆ ಆರೋಪಿಸುತ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ನಮ್ಮ ತಂದೆಗೆ. Haleluya.